ಹಸಿರು ಹೊದಿಕೆಯಡಿ ದರ್ಗಾವಾಗಿ ಬದಲಾದ ಶರಣರ ಗದ್ದಿಗೆಗಳು, ನೆಲದಡಿಯಲ್ಲಿ ರಹಸ್ಯ ಸುರಂಗಗಳು ಮತ್ತು ರಾಜವೈಭೋಗವನ್ನೇ ತೊರೆದು ಏಕಾಂತಕ್ಕೆ ಶರಣಾದ ದಂಡನಾಯಕ. ಕಾಲಗರ್ಭದಲ್ಲಿ ಹೂತು ಹೋಗಿರುವ ಇತಿಹಾಸದ ರೋಚಕ ರಹಸ್ಯಪುಟಗಳನ್ನು ಕೇಳಲು ಸಿದ್ಧರಾಗಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣರ ಪವಿತ್ರ ಹೆಜ್ಜೆ ಗುರುತುಗಳನ್ನು ಹುಡುಕುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಬಸವ ಕಲ್ಯಾಣದ ಸನಿಹದ ಶಿವಪುರಕ್ಕೆ ಪಯಣಿಸೋಣ ಬನ್ನಿ. ನಾವು ದಕ್ಷಿಣ ದಿಕ್ಕಿನಿಂದ ಶಿವಪುರವನ್ನು ಪ್ರವೇಶಿಸುತ್ತಿದ್ದಂತೆಯೇ ಮೊದಲು ನಮ್ಮ ಕಣ್ಣಿಗೆ ಬೀಳುವುದು ಆ ವಿಶಾಲವಾದ ಕೆರೆ. ಇನ್ನು ಅದೇ ಕೆರೆಯ ಕಡೆಗೆ ಮುಖ ಮಾಡಿ ಭವ್ಯವಾಗಿ ನಿಂತಿದೆ ಸಿದ್ದೇಶ್ವರ ಅಥವಾ ಸಿದ್ಧರಾಮೇಶ್ವರ ಸ್ಮಾರಕ. ಅಲ್ಲಮಪ್ರಭುಗಳ ಜೊತೆ ಕಲ್ಯಾಣಕ್ಕೆ ಆಗಮಿಸಿದ ಸಿದ್ಧರಾಮೇಶ್ವರರು ಇಲ್ಲಿನ ಗವಿಯೊಂದರಲ್ಲಿ ಅನುಷ್ಠಾನಗೈದು ನಂತರ ಇಷ್ಟಲಿಂಗ ದೀಕ್ಷೆ ಸ್ವೀಕರಿಸಿದ ಪುಣ್ಯತಾಣ ಇದೇ ಎನ್ನಲಾಗುತ್ತದೆ. ಎತ್ತರದ ನವರಂಗ ಮಂಟಪವಿರುವ ಈ ಸ್ಮಾರಕದ ಮುಂಭಾಗದ ಬೃಹತ್ ಬಾವಿಯ ಕಟ್ಟೆ ಅದೆಷ್ಟೋ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ. 6ನೇ ದೊರೆ ವಿಕ್ರಮಾದಿತ್ಯರೊಂದಿಗೆ ಭಿನ್ನಾಭಿಪ್ರಾಯ ಮೂಡಿದಾಗ ಕಲ್ಯಾಣದ ದಂಡನಾಯಕರಾಗಿದ್ದ ಕೇಶಿರಾಜರು ತಮ್ಮ ಸಕಲ ಸಂಪತ್ತನ್ನು ತ್ಯಜಿಸಿ ಪತ್ನಿಯೊಡನೆ ಬಂದು ಇಲ್ಲಿನ ಭಕ್ತರೊಬ್ಬರ ಮನೆಯಲ್ಲಿ ಆಶ್ರಯ ಪಡೆದಿದ್ದರು ಎಂದು ಕವಿ ಹರಿಹರರು ಉಲ್ಲೇಖಿಸಿದ್ದಾರೆ. ಅಂದು ಕೇಶಿರಾಜರು ಭೇಟಿ ಕೊಟ್ಟಿದ್ದ ಬೃಹದಾಕಾರದ ಸೋಮನಾಥ ದೇವಾಲಯವೇ ಮುಂದೆ ಸಿದ್ಧರಾಮೇಶ್ವರರ ಆಗಮನದ ನಂತರ ಸಿದ್ಧರಾಮೇಶ್ವರ ಸ್ಮಾರಕವಾಗಿ ಪರಿವರ್ತನೆಗೊಂಡಿರಬಹುದು. ಅಲ್ಲಿಂದ ನಾರಾಯಣಪುರದತ್ತ ಹೆಜ್ಜೆ ಹಾಕಿದರೆ ಶರಣಮುಗ್ಧ ಸಂಗಯ್ಯನವರ ನೆನಪುಗಳು ಮರುಕಳಿಸುತ್ತವೆ. ಶಿವಪುರದಲ್ಲಿ ಲಿಂಗೈಕ್ಯರಾದ ಮುಗ್ಧ ಸಂಗಯ್ಯನವರ ಗದ್ದಿಗೆಯು ನಾರಾಯಣಪುರದ ಚಿಕ್ಕಮಠದ ಮನೆಯ ಅಂಗಳದಲ್ಲಿಯೇ ಇಂದಿಗೂ ಪೂಜೆಗೊಳ್ಳುತ್ತಿದೆ. ಅಚ್ಚರಿ ಎಂದರೆ ತಾವು ಲಿಂಗೈಕ್ಯರಾಗುವ ಮುನ್ನ ಕೆಲ ದಿನಗಳ ನಂತರ ತಮ್ಮ ಗದ್ದಿಗೆಯನ್ನು ಅಗೆದು ನೋಡುವಂತೆ ಅವರು ಸೂಚಿಸಿದರು. ಅದರಂತೆ ಅಗೆದು ನೋಡಿದಾಗ ದೊರೆತ ಭಸ್ಮ ಹಾಗೂ ಶಿವಪುರದಲ್ಲಿ ಸತ್ತ ಆಕಳನ್ನು ಬದುಕಿಸಲು ಅವರು ಬಳಸಿದ್ದರು ಎನ್ನಲಾದ ಬೆತ್ತವನ್ನು ಇಂದಿಗೂ ಆ ಮನೆಯವರು ಭಕ್ತಿಭಾವದಿಂದ ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಇದೇ ನಾರಾಯಣಪುರದ ವಿಸ್ತಾರವಾದ ಕೆರೆಯ ದಂಡೆಯ ಮೇಲೆ ಸಕಲೇಶ ಮಾದರಸರ ಸ್ಮಾರಕ ಕಾಣಸಿಗುತ್ತದೆ. ಇಲ್ಲಿ ಸುಂದರವಾದ ಶಿಲ್ಪಕಲೆಯ ದೀಪಸ್ತಂಭಗಳು ಇದ್ದವು ಎಂಬ ಇತಿಹಾಸವಿದೆ. ಆದರೆ ಕಾಲಕ್ರಮೇಣ ಪ್ರಸ್ತುತ ದಿನಗಳಲ್ಲಿ ಆ ವಾಸ್ತುಶಿಲ್ಪದ ಕಂಬಗಳು ಮುರಿದು ಬಿದ್ದಿವೆ. ಅಷ್ಟೇ ಅಲ್ಲದೆ ಕೈಯಲ್ಲಿ ರುದ್ರಾಕ್ಷಿ ಹಾಗೂ ಇಷ್ಟಲಿಂಗ ಹಿಡಿದ ಭಗ್ನಗೊಂಡ ಮೂರ್ತಿಗಳು ಮಣ್ಣಿನಲ್ಲಿ ಅರ್ಧಮರ್ಧ ಹೂತು ಹೋಗುತ್ತಿವೆ. ಸಕಲೇಶ ಮಾದರಸರ ಸ್ಮಾರಕದ ಮೂಲ ಗದ್ದಿಗೆಯ ಮೇಲೆ ಇಂದು ಹಸಿರು ಗಲ್ಲೀಪದ ಬಟ್ಟೆಯನ್ನು ಹೊದಿಸಲಾಗಿ ಒಳಗಡೆ ಮಜೇರಿಗಳ ಆಕಾರವನ್ನು ಪಡೆದುಕೊಂಡು ಇಂದು ಸಕಸಪೀರ ದರ್ಗಾ ಆಗಿ ಬದಲಾಗಿ ಹೋಗಿದೆ. ಈ ಎಲ್ಲ ಬದಲಾವಣೆಗಳಿಗೆ ಸಾಕ್ಷಿಯಾಗಿ ಕೆರೆಯ ಒಳಗಿರುವ ಸಂಗಮೇಶ್ವರ ಮಂಟಪ ಮತ್ತು ಕೆರೆಯ ಇನ್ನೊಂದು ದಂಡೆಯ ಮೇಲಿರುವ ಮಲಕಣ್ಣನ ಸ್ಮಾರಕಗಳು ಇಂದಿಗೂ ಮೌನವಾಗಿ ನಿಂತಿವೆ. ನಾರಾಯಣಪುರದ ಕೆರೆಯ ದಂಡೆಯ ಮೇಲೆ ಕಾಮಭೀಮ ಜೀವಧನದೊಡೆಯ ಅಂಕಿತದ ವಚನಕಾರ ಶರಣ ಒಕ್ಕಲಿಗ ಮುದ್ದಯ್ಯನವರ ಸ್ಮಾರಕವಿದೆ. ಇಲ್ಲಿ ಮೃತ್ಯುಂಜಯರು ಮತ್ತು ಒಕ್ಕಲಿಗ ಮುದ್ದಯ್ಯನವರ 2 ಪ್ರತ್ಯೇಕ ಗದ್ದಿಗೆಗಳನ್ನು ಕಾಣಬಹುದು. ಆ ಗದ್ದಿಗೆಗಳಿರುವ ಕೋಣೆಯ ದಕ್ಷಿಣದ ಗೋಡೆಯ ಬಳಿ ಒಂದು ನಿಗೂಢ ಸುರಂಗ ಮಾರ್ಗವಿದ್ದು ಅದು ಬಸವ ಕಲ್ಯಾಣದ ಸದಾನಂದ ಮಠದವರೆಗೆ ಸಾಗುತ್ತದೆ ಎಂಬ ಐತಿಹಾಸಿಕ ಪ್ರತೀತಿಯಿದೆ. ಶರಣ ಒಕ್ಕಲಿಗ ಮುದ್ದಯ್ಯನವರ ಶಿಷ್ಯರಾಗಿದ್ದ ಮೃತ್ಯುಂಜಯರ ವಂಶಸ್ಥರಾದ ಲಿಂಗಾಯತ ಗೋಸಾಯಿಗಳ ಮೋಟೆ ಮನೆತನದವರು ಅಂದು ಸದಾನಂದ ಸ್ವಾಮಿಗಳಿಂದ ದಾನವಾಗಿ ಪಡೆದ 60 ಎಕರೆ ಭೂಮಿಯನ್ನು ಇಂದಿಗೂ ಉಳಿಸಿಕೊಂಡಿದ್ದಾರೆ. ಅದರೊಂದಿಗೆ ಕೊರಳಲ್ಲಿ ಇಷ್ಟಲಿಂಗ ಧರಿಸಿ ಈ ಪವಿತ್ರ ಗದ್ದಿಗೆಗಳ ನಿರ್ವಹಣೆಯನ್ನು ಇಂದಿನವರೆಗೂ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಶರಣ ಮೃತ್ಯುಂಜಯರ ಸ್ಮಾರಕವು ಇಂದು ಮರ್ತುಜಾ ದರ್ಗಾ ಆಗಿ ಮಾರ್ಪಟ್ಟಿದೆ.
ಈ ಸ್ಮಾರಕದ ಹಿಂಭಾಗದಲ್ಲಿರುವ ಗದ್ದಿಗೆಗಳನ್ನು ಮರೆಮಾಚುವಂತೆ ನಿರ್ಮಿಸಲಾಗಿರುವ ಮಜೇರಿಗಳಿಗೆ ಹಸಿರು ಗಲ್ಲೀಪದ ಬಟ್ಟೆಯನ್ನು ಹೊದಿಸಲಾಗಿದೆ. ಒಮ್ಮೆ ಯೋಚಿಸಿ ನೋಡಿ, ಈ ಭಗ್ನಗೊಂಡ ಶಿಲ್ಪಗಳು, ಮಣ್ಣು ಪಾಲಾದ ಇತಿಹಾಸ, ದರ್ಗಾಗಳಾಗಿ ಮಾರ್ಪಟ್ಟಿರುವ ಗದ್ದಿಗೆಗಳು ನಮಗೆ ಹೇಳುತ್ತಿರುವ ಕೊನೆಯ ಸಂದೇಶವೇನು? ಜಗತ್ತಿನಲ್ಲಿ ಅದೆಷ್ಟೋ ಸ್ಥಿತ್ಯಂತರಗಳು ಆಗಿ ಹೋಗಬಹುದು, ಆದರೆ ನಮ್ಮ ಅಪ್ಪ ಗುರು ಬಸವಣ್ಣನವರು ಬೆಳಗಿದ ಜ್ಞಾನದ ದೀಪವನ್ನು ಕಾಲದ ಗರ್ಭದಲ್ಲಿ ನಂದಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಎಂಬುದೇ ಈ ಶರಣ ಸ್ಮಾರಕಗಳು ನಮಗೆ ಸಾರುವ ಸಾರ್ವಕಾಲಿಕ ಸತ್ಯ. ಬಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ಜತ್ತಿ ಅವರ ಮಾರ್ಗದರ್ಶನದಲ್ಲಿ ಮೂಡಿಬರುತ್ತಿರುವ ಈ ವಿಡಿಯೋ ಸರಣಿಗೆ ಡಾಕ್ಟರ್ ವೀರಣ್ಣ ದಂಡೆ ಮತ್ತು ಡಾಕ್ಟರ್ ಜಯಶ್ರೀ ದಂಡೆ ಅವರು ರಚಿಸಿದ 12ನೇ ಶತಮಾನದ ಶರಣ ಸ್ಮಾರಕಗಳು ಕೃತಿ ಆಧಾರವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.